ಸ್ನೇಹಿತರೆ, ವಿಜಯವಾಣಿ ಪಾಲಿಗೆ ಇದೊಂದು ವಿಶೇಷವಾದಂಥ ಸಂದರ್ಭ. ಪ್ರತಿಷ್ಠಿತ ವಿಜಯರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ 2026 ದುಬೈನಲ್ಲಿ ನಡೆಯುತ್ತಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ವಿಶಿಷ್ಟ ಮತ್ತು ಅಪೂರ್ವ ದಾಖಲೆಗಳಿಗೆ ವಿಜಯವಾಣಿ VRL ಸಮೂಹ ಯಾವಾಗಲೂ ಸಾಕ್ಷಿಯಾಗಿರುತ್ತೆ. ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಿರುವಂತಹ VRL ಸಮೂಹದ ಮೇಜರ್ ಪೈಲಟ್ ನಮ್ಮ ನೆಚ್ಚಿನ ಡಾಕ್ಟರ್ ಆನಂದ್ ಸಂಕೇಶ್ವರ. ಸಿಬ್ಬಂದಿಗಳನ್ನು ಸ್ವಂತ ಮನೆಯವರಂತೆ ಕಾಣುವಂಥ ಆನಂದ್ ಸಂಕೇಶ್ವರ ಅವರ ಸದಭಿರುಚಿಯ ಕೊಡುಗೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಅಂಥ ಸಂದರ್ಭದಲ್ಲಿ ವಿಜಯವಾಣಿ ಪತ್ರಿಕೆ ಒಂದು ಮಾಧ್ಯಮ ಸಂಸ್ಥೆಯಾಗಿ ಯಾರೂ ಅಪ್ಲಿಕೇಶನ್ ಹಾಕೊಂಡು ನಮ್ಮ ಹತ್ರ ಪ್ರಶಸ್ತಿ ಕೊಡಿ ಅಂತ ಕೇಳಿಲ್ಲ ಇಲ್ಲಿವರೆಗೆ. ನಿಮ್ಮೆಲ್ಲರನ್ನ ಆಯ್ಕೆ ಮಾಡಿದ್ದು ನಿಮ್ಮಗಳ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ಮಾಡಿದಂಥ ಆಯ್ಕೆ ಅದು. ಸ್ನೇಹಿತರೆ, ಮೊದಲನೇದಾಗಿ ನಾನು ತಮ್ಮನ್ನು ಈ ಇಡೀ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀನಿ. ನೀವೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಅಪ್ರತಿಮ ಸಾಧಕರೇನಿದ್ದೀರಿ, ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು. ನಿಮ್ಮನ್ನು ಮೊದಲನೇದಾಗಿ ಸ್ವಾಗತ ಮಾಡ್ತೇನೆ. ಪ್ರಧಾನಮಂತ್ರಿಗಳನ್ನು ಸಂದರ್ಶನ ಮಾಡಿದ ಏಕೈಕ ಪತ್ರಿಕೆ ಅದು 2 ಸಲ. ವಿಜಯವಾಣಿ ಮಾತ್ರ, ಅಂದರೆ ಯಾವುದೇ ರೀಜನಲ್ ಲ್ಯಾಂಗ್ವೇಜ್ ಪತ್ರಿಕೆ ಇಡೀ ದೇಶದಲ್ಲಿ ಇಂಟರ್ವ್ಯೂ ಮಾಡೇ ಇಲ್ಲ. ಆನಂದ್ ಸಂಕೇಶ್ವರ ಅವರ ಸಾರಥ್ಯದಲ್ಲಿ ಅದೊಂದು ಕೆಲಸ ಆಯಿತು ನಮಗೆ. ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಜೆಯ ವಿಶೇಷ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಆನಂದ್ ಸಂಕೇಶ್ವರ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ವಿಶೇಷ ದಿನ, ವಿಜಯವಾಣಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ದುಬೈದಲ್ಲಿ. ಇದು 2ನೇ ಎಡಿಷನ್ ಇಂಟರ್ನ್ಯಾಷನಲ್ ಅಂತ ನಾವು ಹೇಳ್ಬೋದು. ಲಾಸ್ಟ್ 6 ತಿಂಗಳ ಹಿಂದ್ಗಡೆ ನಾವು ಇದೇ ಸೇಮ್ ಇವೆಂಟನ್ನು ಮಲೇಷ್ಯಾದಲ್ಲಿ ಮಾಡಿದ್ವಿ, ಕೋಲಾಲಂಪುರಲ್ಲಿ. ಇದು 2ನೇ ಎಡಿಷನ್ನು. ಆ್ಯಕ್ಚುಲಿ ಇದು ವಿಜಯವಾಣಿ 5ನೇ ಒಂದು ಅವಾರ್ಡ್, ಏನು 5th ಎಡಿಷನ್ ಅಂತ ನಾ ಹೇಳಿ ಬಯಸ್ತೀನಿ. 3 ಬೆಂಗಳೂರಲ್ಲಿ ಆಗಿದ್ದಾವೆ. ತಾವೆಲ್ಲ ತಮ್ಮ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ತಾವು ಏನೋ ಒಂದು ಸಮಾಜಕ್ಕಿರ್ಬೋದು ಅಥವಾ ತಮ್ಮ ಒಂದು ಬಿಸ್ನೆಸ್ ಆಂಟ್ರಪ್ರಿನರ್ ಆಗಿ ಚಾಲೆಂಜಸ್ ತೊಗೊಂಡು ತಾವೇನೋ ಒಂದು ಕಷ್ಟಪಟ್ಟು ಏನೋ ತಮ್ಮ ಸಂಸ್ಥೆಯನ್ನು ಕಟ್ಟಿದ್ದೀರಿ, ತಾವೇನೋ ಅಚೀವ್ ಮಾಡಿದ್ದೀರಿ. ಆ ಒಂದು ರಿಕಗ್ನೈಸೇಷನ್ನು ಮತ್ತು ಇದು ಏನು ನಾವು ಇದಕ್ಕೆ ಬರೀ ಬಂದು ನೀವು ಅವಾರ್ಡ್ ರಿಸೀವ್ ಮಾಡಿ ಹೋಗಿ ಹಿಂಗಾಗಬಾರ್ದು ಅಂತೇಳಿ 4 ಡೇಸ್ ಇದನ್ನು ನಾವು ಟೂರ್ ಪ್ಯಾಕೇಜ್ ಮಾಡಿ ಕೊನೆ ದಿನ ಈ ಅವಾರ್ಡ್ ಫಂಕ್ಷನನ್ನು ನಾವು ಇಲ್ಲಿ ಇವತ್ತು ಇದು ಮಾಡಿದ್ದೀವಿ. ತಾವೆಲ್ಲ ನೋಡಿದಿರಿ. ಅಂದ್ರೆ ನಮ್ಮ ಫಾದರ್ ಒಂದು ಟ್ರಕ್ಕಿನಿಂದ ಕರಿಯರ್ ಶುರು ಮಾಡಿ ಈಗ ನಮ್ಮದು 50th ಇಯರ್, 50 ವರ್ಷ ಗೋಲ್ಡನ್ ಜುಬ್ಲಿ ಇಯರ್. ತುಂಬ ಕಷ್ಟಕರವಾದ ಬಿಸ್ನೆಸ್ ಅದು. ಭಾರತದಲ್ಲಿ ಮಾಡೋದಂದ್ರೆ ಇಟ್ಸ್ ನಾಟ್ ಸೋ ಈಸಿ, ಒಂದು ಟಫ್ ಜಾಬ್ ಅಂತ ಹೇಳ್ಬೋದು. ಒಂದು ಟ್ರಕ್ಕಿನಿಂದ ಕರಿಯರ್ ಶುರು ಮಾಡಿ ನಾ ಕೂಡ ಅವ್ರ ಚೈಲ್ಡ್ಹುಡಲ್ಲೇ ಅವ್ರ ಜೊತೆಗೆ ನಮ್ಮ ತಂದೆಯವರೊಟ್ಟಿಗೆ ಬಿಸ್ನೆಸ್ ಜಾಯ್ನ್ ಆಗಿ ನಾವು ಕಂಪ್ನಿ ನಮ್ದು ಗಮನಿಸಿರ್ಬೋದು. ವಿಜಯಾನಂದ್ ರೋಡ್ಲೈನ್ಸ್ ಅಂತಿದ್ಲು ಮೊದಲು, ಈಗ VRL ಲಾಜಿಸ್ಟಿಕ್ಸ್ ಅಂತೇಳಿ ನಾವು 20 ವರ್ಷ ಆಯ್ತು. 2006ರಲ್ಲಿ ಇದನ್ನು ಚೇಂಜ್ ಮಾಡಿದ್ವಿ. ಇವತ್ತು ಹೇಳೋಕ್ಕೆ ಖುಷಿ ಆಗುತ್ತೆ. ನಮ್ಮದು ಪೂರಾ ಭಾರತದಲ್ಲಿ ಅಂದರೆ ನಾವು ಕಾಶ್ಮೀರ ಟು ಕನ್ಯಾಕುಮಾರಿ ಅಂತ ಏನು ಕರಿತೀವಿ, 1300ಕ್ಕೂ ಹೆಚ್ಚು ಬ್ರಾಂಚ್ಗಳು ಮತ್ತು 25,000ಕ್ಕೂ ಹೆಚ್ಚು ನಮ್ಮ ಏನೋ ಅಂದರೆ ಎಂಪ್ಲಾಯಿ ಸ್ಟ್ರೆಂತ್. ಇಟ್ಸ್ ಅ ಗ್ರೇಟ್ ಟೀಮ್ ವರ್ಕು. 5,700ಕ್ಕೂ ಹೆಚ್ಚು ವಾಹನಗಳು, ಟ್ರಕ್ ಮತ್ತು 500 ಬಸ್ಸು ಮತ್ತು ಈಗ ಪತ್ರಿಕೆ. ಎಲ್ಲ ಓದುಗರ ಬೆಂಬಲದಿಂದ ಈ ಪತ್ರಿಕೆ ಮತ್ತು ನಮ್ಮದು ಕಂಟೆಂಟು ಒಂದೇನು ಎಡಿಟೋರಿಯಲ್ ಕಂಟೆಂಟ್ ಕೊಡ್ತಾರೆ ಚೆನ್ನೇಗೌಡರು ಅವರ ನೇತೃತ್ವದಲ್ಲಿ. ಮತ್ತು ಹಾಗೆ ನಾ ಈಗ ಹೇಳಿದ್ದೆ ನಮ್ಮ ಟೀಮ್ ವರ್ಕ್ ಅಂತಂತೇಳಿ, ಯಾವುದೋ ನಮ್ಮದು ಲಾಜಿಸ್ಟಿಕ್ಸ್ ಡಿವಿಷನ್ ಇರ್ಬೋದು ಅಥವಾ ಟ್ರಾವೆಲ್ಸ್ ಡಿವಿಷನ್ ಅಥವಾ ನಮ್ಮದು ಮೀಡಿಯಾ ಇರ್ಬೋದು. ಈಗ ಲಾಜಿಸ್ಟಿಕ್ಸಲ್ಲಿ ಉದಾಹರಣೆ ಹೇಳ್ಬೇಕಂತಂದ್ರೆ ಏನು ಅಟ್ರಿಷನ್ ಅಂತ ಏನು ಹೇಳ್ತೀವಿ. ಅಟ್ರಿಷನ್ ಅಂದರೆ ಜನ ಕಂಪ್ನಿಗೆ ಸೇರ್ಕೊಳ್ಳೋದು ಬಿಟ್ಟು ಹೋಗೋದು, ಬರೋದು ಬಿಟ್ಟು ಹೋಗೋದು. ಬೇರೆ ನೀವು ಭಾರತದಲ್ಲಿ ನೋಡಿದಾಗ 25% ಇದೆ ಅಟ್ರಿಷನ್, 25%. 100 ಜನ ಈ ವರ್ಷ ಕಂಪ್ನಿಗೆ ಸೇರಿಕೊಂಡ್ರೆ 25 ಜನ ಬಿಟ್ಟು ಹೋಗಿರ್ತಾರೆ. ಬಟ್ ನಮ್ಮ ಕಂಪ್ನಿಯಲ್ಲಿ, ನಮ್ಮ ಆರ್ಗನೈಜೇಷನ್ ಯಾವುದೋ 3 ಕಂಪ್ನಿಯಲ್ಲಿ ಇರ್ಬೋದು, ಇಟ್ ಈಸ್ ಲೆಸ್ ದೆನ್ 1% ಇದೆ ಅಂತ ನಾನು ಹೇಳಲಿಕ್ಕೆ ಖುಷಿಯಲ್ಲಿ ಹೇಳ್ತೀನಿ. ಲೆಸ್ ದೆನ್ 1% ಅಟ್ರಿಷನ್ನು.
ಅಂದರೆ ಒಂದು ಎಂಪ್ಲಾಯಿ ರಿಲೇಷನ್ ಹೇಗೆ ಒಂದು ಅದರಲ್ಲಿ ಇರುತ್ತೆ, ಅದರ ಮೇಲೆ ಅದು ಆರ್ಗನೈಸೇಷನ್ ಗ್ರೋತ್ ಕೂಡ ಡಿಪೆಂಡ್ ಆಗುತ್ತೆ. ಹೀಗೆ ನಾವು ಸಾಕಷ್ಟು ಎಕ್ಸ್ಪೋ ಈಗ ಬರ್ತಾ ಇದೆ. ಈಗ ಅಪ್ಕಮಿಂಗ್ ಮತ್ತು ಮಾರ್ಚ್ ಏಪ್ರಿಲಲ್ಲಿ ನಾವು ಎಜುಕೇಷನ್, ಪ್ರಾಪರ್ಟಿ ಎಕ್ಸ್ಪೋ, ಆಟೋಮೊಬೈಲ್ ಎಕ್ಸ್ಪೋ ಮತ್ತು ಹೀಗೆ 365 ಡೇಸ್ ಆ್ಯಕ್ಟಿವಿಟೀಸ್ ನಾವು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಈಗ ವಿಜಯೋತ್ಸವ ಅಂಥೇಳಿ ಒಂದು ದಸರಾ ಮತ್ತು ದೀಪಾವಳಿ 45 ದಿನ ಏನೋ ಒಂದು ಶಾಪಿಂಗ್ ತಾವು ಕೂಡ ನೋಡಿರ್ಬೋದು, ನಮ್ಮ ಪತ್ರಿಕೆಯಲ್ಲಿ ಓದಿರ್ಬೋದು. ವಿಜಯೋತ್ಸವ ಅಂಥೇಳಿ ನಾವೇನು ಒಂದು 45 ಡೇಸ್ ಒಂದು ಕೂಪನ್ ನಮಗೆ 6ರಿಂದ 7 ಲಕ್ಷ 8 ಲಕ್ಷವರೆಗೂ ನಮಗೆ ಕೂಪನ್ಸ್ ಬರ್ತಾವೆ ಆ 45 ದಿವಸ ದಸರಾ ಮತ್ತು ದೀಪಾವಳಿಯಲ್ಲಿ. ಶುರು ಮಾಡಿ ಇಲ್ಲಿವರೆಗೆ ಒಂದು ಕಳೆದ 13 ವರ್ಷಗಳಲ್ಲಿ 30,000ಕ್ಕೂ ಹೆಚ್ಚು, ಮೋರ್ ದೆನ್ 30,000 ಪ್ರೈಸಸ್ ವಿಜಯವಾಣಿಯಿಂದ ನಾವು ಓದುಗರಿಗೆ ಕೊಟ್ಟಿದ್ದೇವೆ. ಅದರಲ್ಲಿ ಎಲ್ಲ ಬೈಕು, ಕಾರು, ಹಿಂಗೆ ರೆಫ್ರಿಜಿರೇಟ್ರು, AC, ಕೂಲರ್ ಹಂಗೆ ನೀವು ನೋಡ್ಕೊತ ಹೋದ್ರೆ ಇಲ್ಲಿವರೆಗೆ ನಾವು 86 ಕಾರ್ಗಳನ್ನು ಕೊಟ್ಟಿದ್ದೀವಿ, 119 ಬೈಕ್ ಓದುಗರಿಗೆ ಅದನ್ನು ಒಂದು ಏನು ಪ್ರೈಸ್ ಅಂತೇಳಿ ನಾವು ಕೊಟ್ಟಿದ್ದೇವೆ. ಅವರು ಏನೋ ಓದುಗರು ಅವರು ದೇ ಶುಡ್ ಆಲ್ಸೋ ಬಿ ಹ್ಯಾಪಿ ಅಂತೇಳಿ ಹೀಗೆ ಹೇಳ್ಕೊತ ಹೋದ್ರೆ ತುಂಬ ಇನ್ನೂ ಆ್ಯಕ್ಟಿವಿಟೀಸು ಇದು ಭಾಳ ಅದಾವೆ. ಸಮಯದ ಅಭಾವದಿಂದ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಬಟ್ ಎಲ್ಲ ತಾವು ಅಷ್ಟು ದೂರಿಂದ ಬಂದು ಇಲ್ಲಿ 4 ದಿವಸ ನೀವು ಎಂಜಾಯ್ ಮಾಡಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಜೋರಾಗಿ ಎಸ್ ಅಂತಂದ್ರೆ ನೀವು ಎಂಜಾಯ್ ಮಾಡ್ರಿ ಅಂತ ತಿಳ್ಕೊತೀನಿ, ಇಲ್ಲ ಅಂತಂದ್ರೆ ನೀವು ಬೋರ್ ಆಗಿದೆ ಅಂತಂತೇಳಿ ಹೇಗಿದೆ ನಿಮ್ಮ ಒಪಿನಿಯನ್ ಹೇಳ್ಬೇಕು. ಹ್ಯಾವ್ ಆಲ್ ಎಂಜಾಯ್ಡ್? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ವಿಶೇಷವಾದಂಥ ಸಂದರ್ಭ, ಅಪ್ರತಿಮ ಸಾಧಕರ ವಿವರವನ್ನು ಒಳಗೊಂಡಂಥ ಕಾಫಿ ಟೇಬಲ್ ಬುಕ್ನ ವೇದಿಕೆ ಮೇಲಿರುವಂಥ ಗಣ್ಯರು ರಿಲೀಸ್ ಮಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಸೊ ನಿಮ್ಮೆಲ್ಲರ ಸಾಧನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, DCM ಆದಂಥ DK ಶಿವಕುಮಾರ್ ಅವರು ಸರ್ ಕೂಡ ಗಮನಿಸಿದ್ದಾರೆ. ಇಡೀ ಪುಸ್ತಕವನ್ನು ಗಮನಿಸಿ ಅದಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಆ ಮುನ್ನುಡಿ ಕೂಡ ಇವತ್ತಿನ ಕಾಫಿ ಟೇಬಲ್ ಪುಸ್ತಕದಲ್ಲಿ ಮುದ್ರಣವಾಗಿದೆ ಅನ್ನೋದನ್ನು ಖುಷಿ ಸಂಗತಿ. ಉದ್ಯಮ ಜಗತ್ತಿನ ತುಂಬ ಜನರು ಇಲ್ಲಿದ್ದೀರಿ. ಕೆಲವರು ನಮಗೆ 3 ದಿವಸದಿಂದ ನೀವು ದುಬೈನಲ್ಲಿದ್ದೀರಿ, ಒಂದು ಕಮ್ಯುನಿಟಿ ಫಾರ್ಮ್ ಆಗಿದೆ, ನೆಟ್ವರ್ಕಿಂಗ್ ಆಗಿದೆ. ಇದರಲ್ಲೆಲ್ಲ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯೊಬ್ಬರು ಇದ್ದಾರೆ. ತಮ್ಮ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಅವರೇ GS ಸಂಗ್ರೇಶಿ ಅವರು, ಕರ್ನಾಟಕ ರಾಜ್ಯದ ಚುನಾವಣಾ ಆಯುಕ್ತರು. ಅವ್ರನ್ನ ನಾನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತ ಮಾಡ್ತೇನೆ. ರಾಜಕಾರಣದಲ್ಲಿ ಉನ್ನತ ಶಿಕ್ಷಣ ಪಡೆದವ್ರನ್ನ ಹುಡುಕೋದು ತುಂಬ ವಿರಳ. ಅದು ಕೂಡ PhD ಮಾಡ್ತಾರೆ, ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ MSc ಪದವೀಧರರಾಗ್ತಾರೆ. ಅಂಥ ಉದಯೋನ್ಮುಖ ರಾಜಕೀಯ ನಾಯಕಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪುಷ್ಪಾ ಅಮರನಾಥ್. ರಾಜಕೀಯದಲ್ಲಿ ಅತ್ಯುನ್ನತ ಹುದ್ದೆಗೆ ಹೋಗುವಂಥ ಎಲ್ಲ ಅವಕಾಶಗಳಿದ್ದಾವೆ. ಅವ್ರನ್ನ ನಾನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಸೊ ಇದೀಗ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸೋ ಮೂಲಕ ಮಹಾನಗರ ಸುಧಾರಣೆಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ವಹಿಸಿದವರು ಧಾರವಾಡದ ಅಬ್ಬಾಸ್ M ಶೇಖ್. ಅವರ ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಶಾಹಿದ್ ಅಬ್ಬಾಸ್ ಶೇಖ್ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಬಿಜಾಪುರದ ಶಿಕ್ಷಣ ಕ್ಷೇತ್ರದಲ್ಲಿ ಖ್ಯಾತನಾಮರಾದಂಥ ಬಸನಗೌಡ ಅರ್ನಾಳ ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವರು. ತಮ್ಮ ಮಾನವ ಸಂಪನ್ಮೂಲ ಸೇವೆಯನ್ನು ಒದಗಿಸುವ ಮೂಲಕ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವ್ರನ್ನ ನಾನು ಪ್ರಶಸ್ತಿ ಸ್ವೀಕಾರಕ್ಕೆ ವೇದಿಕೆಗೆ ಕರೀತಾ ಇದ್ದೀನಿ. ಆತ್ಮವಿಶ್ವಾಸ ಮತ್ತು ಕ್ರಿಯಾಶೀಲತೆಯ ಶ್ರಮದಿಂದ ವಿಭಿನ್ನ ಪ್ರತಿಭೆಗಳು ಸೇರಿ ಹುಟ್ಟು ಹಾಕಿದಂಥ ಒಂದು ಪ್ರಮುಖವಾದಂಥ ಸಂಸ್ಥೆ
ಕಾರ್ಕಳದ ಕ್ರಿಯೇಟಿವ್ ಕಾಲೇಜು, ಅದರ ರೂವಾರಿಗಳಾದಂಥ ಅಶ್ವಥ್, ವಿಮಲ್ ರಾಜ್, ಗಣಪತಿ ಅವರು ನಮ್ಮ ಒಟ್ಟಿಗಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಉತ್ತಮ ಗುಣಮಟ್ಟ, ಒಳ್ಳೆಯ ಉತ್ಪನ್ನ, ನಂಬಿಕೆ ಅನ್ನು ಕೊಟ್ಟು ಉಳಿಸ್ಕೊಳ್ಳುವಂಥದ್ದು VRL ಸಮೂಹದ ಮಂತ್ರ. ಆ ಮಂತ್ರವನ್ನು ಮಾದರಿಯಾಗಿಟ್ಕೊಂಡು ಒಂದು ಕಂಪನಿಯನ್ನು ಆರಂಭಿಸಿ ಸಾವಿರಾರು ಜನ ಗ್ರಾಮೀಣ ಯುವಕರಿಗೆ ಉದ್ಯೋಗವನ್ನು ಕೊಟ್ಟು ಯಶಸ್ವಿಯಾದಂಥವರು ಎಚ್ ರಾಜುಗೌಡ. ದುಬೈನಲ್ಲಿ ತಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರುವಂಥ ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಮಂಡ್ಯ ಜಿಲ್ಲೆಯ ಕುಲುಮೆದೊಡ್ಡಿ ಅನ್ನೋ ಒಂದು ಸಣ್ಣ ಪುಟ್ಟ ಹಳ್ಳಿಯಿಂದ ಕೃಷಿ ಕಾರ್ಮಿಕರ ಮಗನಾಗಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ರೈತಾಪಿ ವರ್ಗಕ್ಕೆ ತಾಂತ್ರಿಕ ಮಾಹಿತಿಯನ್ನು ಕೊಡೋದಕ್ಕೆ ಅಂತಲೇ ಒಂದು ಆಕಾಶ್ ಅಗ್ರಿ ಕ್ಲಿನಿಕ್ ಅಂತೇಳಿ ಶುರು ಮಾಡಿ ದುಬೈಗೆ ನಾನು ಬಾಳೆಹಣ್ಣು ರಫ್ತು ಮಾಡಿದರೆ ಹೇಗೆ ಅಂತೇಳಿ ಪ್ರಶ್ನೆ ಮಾಡುವಂಥ ಮಳವಳ್ಳಿಯ ಜೈರಾಮ್ ಅವ್ರನ್ನ ನಾನು ವೇದಿಕೆಗೆ ವೆಲ್ಕಮ್ ಮಾಡ್ತೇನೆ. ಸಾಫ್ಟ್ವೇರ್ ತಂತ್ರಜ್ಞನಾಗಿ ಲಂಡನ್ನಲ್ಲಿ ಕೆಲಸ ಮಾಡಿ ಇದು ಯಾವುದಕ್ಕೂ ನನಗೆ ಸರಿ ಹೋಗಲ್ಲ ಅಂತೇಳಿ ಬೆಂಗಳೂರಿನಲ್ಲಿ ಬಂದು ಗ್ಲಾಸ್ ಫ್ಯಾಕ್ಟ್ರಿನ ಶುರು ಮಾಡಿದ್ದು ಡಾಕ್ಟರ್ BA ಕಲಾಶಂಕರ್. ಇವತ್ತು ಉದ್ಯಮ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರನ್ನ ನಾನು ವೇದಿಕೆಗೆ ವೆಲ್ಕಮ್ ಮಾಡ್ತೇನೆ. ಡಾಕ್ಟರ್ ಮಧುಸೂದನ್ ಅಂತೇಳಿ ಕೋಲಾರದವರು ಇವತ್ತು ಅಕ್ಕಿ ಉದ್ಯಮಕ್ಕೆ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಸಪ್ಲೈ ಮಾಡೋ ಮೂಲಕ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಈ ಸಾಲಿನ ವಿಜಯರತ್ನ ಪ್ರಶಸ್ತಿ. ವೇದಿಕೆಗೆ ಬರಬೇಕು. ಚಾಮರಾಜನಗರದ ಆರ್ ನಂಜುಂಡಯ್ಯ ಅವರು ಆ ನಿಟ್ಟಿನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿ ಯಶಸ್ವಿಯಾಗಿರುವಂಥ ನಂಜುಂಡಯ್ಯ ಅವರನ್ನು ನಾನು ವೇದಿಕೆಗೆ ಕರೀತಿದ್ದೀನಿ. ಪರಂಪರಾಗತವಾಗಿ ಬಂದಂಥ ಜ್ಯೋತಿರ್ವಿಜ್ಞಾನವನ್ನು ಮನದಟ್ಟು ಮಾಡಿಕೊಂಡು ಸಾವಿರಾರು ಜನರಿಗೆ ಸಾಂತಾನವನ್ನು ಹೇಳ್ತಿರುವಂಥದ್ದು ಡಾಕ್ಟರ್ ಪಂಡಿತ್ MB ಶಾಸ್ತ್ರಿ. ಅವ್ರನ್ನ ನಾನೀಗ ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ತೇನೆ. ಸಹಕಾರ ಇದ್ರಷ್ಟೇ ಸಹಕಾರ ಸಂಘವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ಮಾತಿದೆ. ಬೆಂಗಳೂರಿನಲ್ಲಿ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಆರಂಭ ಮಾಡಿದ್ದು ಪವನ್ S ಅವರು, ಬೆಂಗಳೂರಿನವರು. ಅವ್ರಿಗೆ ಈ ಸಲದ ವಿಜಯರತ್ನ ಪ್ರಶಸ್ತಿ. ಒಂದು ರೂಫಿಂಗ್ ಕಂಪನಿಯನ್ನು ಶುರು ಮಾಡಿರುವಂಥದ್ದು ಒಂದು ವಿಶೇಷ. ಶಿವಮೊಗ್ಗದ ಪ್ರದೀಪ್ V ಎಲಿ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಈ ಸಲದ ವಿಜಯರತ್ನ ಪ್ರಶಸ್ತಿ. ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಒಂದೇ ಕಡೆ ಇರೋದಿಲ್ಲ ಅನ್ನೋ ಮಾತಿದೆ. ಆದರೆ ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಮೋದ್ L ಶ್ರೀನಿವಾಸ್. ಪದ್ಮನಾಭನಗರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಅವರು ವೇದಿಕೆಗೆ ಬರಬೇಕು. ಸಾಧಿಸುವ ಛಲ ಇದ್ದರೆ ಬದುಕಿನಲ್ಲಿ ಹೇಗೆ ಮುಂದಕ್ಕೆ ಬರ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ ಎಡಕೇರಿ ಪ್ರಸನ್ನ. ಮೂಲತಃ ಮಡಿಕೇರಿಯವರು.
ಅವರಿಗೆ ಈಗ ನಾವು ಗೌರವಿಸುವಂಥ ಕ್ಷಣ. ಹೊರ ರಾಜ್ಯದಲ್ಲಿ ಉದ್ಯೋಗವನ್ನು ಮಾಡಲಿಕ್ಕೆ ಅಂತೇಳಿ ಬಾಂಬೆಗೆ ಹೋದಂಥ ಒಬ್ಬ ವ್ಯಕ್ತಿ ಊರಿಗೆ ಬಂದು ಹೈನುಗಾರಿಕೆಯಲ್ಲಿ ಯಶಸ್ವಿಯಾಗಿ ಇವತ್ತು ಮಂಡ್ಯದ ಮನ್ಮೂಲ್ನ ನಿರ್ದೇಶಕರಾಗಿ ಸತತ 3 ಬಾರಿ ಆಯ್ಕೆ ಆಗಿರುವಂಥವರು ಕೆ ರವಿ. ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕಿನ ಕೈಗೋನಹಳ್ಳಿ ರವಿ ಅವರನ್ನ ನಾನು ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಇವತ್ತು 3,500 ಜನರಿಗೆ ಉದ್ಯೋಗವನ್ನು ತನ್ನ ಸ್ವಂತ ಊರಿನಲ್ಲಿ ಕೊಟ್ಟಿರುವಂಥವರು ಉಡುಪಿ ಜಿಲ್ಲೆ ಕುಂದಾಪುರದ ಸಂಪತ್ ಶೆಟ್ಟಿ ಅವರಿಗೆ ಈ ಬಾರಿಯ ವಿಜಯರತ್ನ ಪ್ರಶಸ್ತಿ. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಉದ್ಯಮದಲ್ಲಿ ಸಕ್ಸಸ್ ಆಗಿ ಫರ್ನಿಚರ್ ಉದ್ಯಮದಲ್ಲಿ ಖ್ಯಾತ ಹೆಸರನ್ನ ಪಡೆದಿರೋದು ಸಂತೋಷ್ ಭೂಪಾಲ್ ಗಣಿ ವಿಜಾಪುರದವರು. ಅವ್ರನ್ನ ನಾನು ವೇದಿಕೆಗೆ ಆಹ್ವಾನ ಮಾಡ್ತೀನಿ. ಚಿನ್ನ ಖರೀದಿ ಮಾಡೋದಕ್ಕೆ ನಾವು ದುಬೈಗೆ ಬರಬೇಕಾಗಿಲ್ಲ, ಬೆಂಗಳೂರಿನಲ್ಲೂ ಖರೀದಿ ಮಾಡ್ಬೋದು. ಅದನ್ನು ಸಾಬೀತು ಮಾಡಿದವರು ಮಾಗಡಿ ಮೂಲದ ಲೋಕೇಶ್ ಶಶಿಕುಮಾರ್. ಅಲ್ಲಿಂದ ಬಂದು ಬೆಂಗಳೂರಿನಲ್ಲಿ ಋಷಿಕಾ ಮತ್ತು ತ್ರಿಪುರ ಗೋಲ್ಡ್ ಕಂಪನಿಯನ್ನು ಸ್ಥಾಪನೆ ಮಾಡಿ 100 ಜನರಿಗೆ ಉದ್ಯೋಗವನ್ನು ಕೊಟ್ಟು ಗೋಲ್ಡಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯಾಪಾರವನ್ನು ಅಭಿವೃದ್ಧಿ ಲೆವೆಲ್ಗೆ ತಗೊಂಡೋದಂಥವರು ಶಶಿಕುಮಾರ್. ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಕರ್ನಾಟಕದ ಕೊಬ್ಬರಿಗೆ ಚಿನ್ನದ ಬೆಲೆಯನ್ನು ತಂದುಕೊಟ್ಟಿದ್ದು ನಮ್ಮ ಅರಸೀಕೆರೆಯ ಕೆ ಎನ್ ಶಿವಕುಮಾರ್. ಇಡೀ ಭಾರತಕ್ಕೆ ಅವರು ಅದನ್ನು ರಫ್ತು ಮಾಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಕೂಡ ಅವರು ಸಮಾಜ ಸೇವೆಯಲ್ಲಿ ಮುಂದೂಡಿದ್ದಾರೆ. ಸೊ ಪೋದಾರ್ ವಿದ್ಯಾಸಂಸ್ಥೆಯ ಪ್ರಮೋಟರ್ ಆಗಿರುವ ಶಿವಕುಮಾರ್ ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಬಸವಣ್ಣನವರ ತತ್ವವನ್ನು ಅನುಸರಿಸುತ್ತಾ ಅಪೌಷ್ಟಿಕತೆಯಿಂದ ಬಳಲುವಂಥ ಮಕ್ಕಳ ಪಾಲಿಗೆ ದೇವರು ಅಂತಲೇ ಖ್ಯಾತರಾಗಿರುವಂಥವರು ಸಿಂಧನೂರಿನ ಸಹನಾ ಆಸ್ಪತ್ರೆಯ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಕೆ ಶಿವರಾಜ್. ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಪ್ರಾಮಾಣಿಕತೆ ಸೇರಿದರೆ ಸಕ್ಸಸ್ ನಮ್ದಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಬೈಲವಂಗಲದ ಶಿವರಾಜ ಪಟ್ಟಣ ಶೆಟ್ಟಿ. 15 ವರ್ಷದಲ್ಲಿ 15 ಬಡಾವಣೆಗಳನ್ನ ನಿರ್ಮಾಣ ಮಾಡೋ ಮೂಲಕ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಾ ಸಹಕಾರಿ ರಂಗದಲ್ಲಿ ಯಶಸ್ವಿಯಾದವರು ಬಳ್ಳಾರಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಕೆ ತಿಪ್ಪೇಸ್ವಾಮಿ ಅವರು. ಅವರಿಗೆ ಈ ಬಾರಿಯ ವಿಜಯರತ್ನ ಪ್ರಶಸ್ತಿ. ಸೊ ಈಗ ನಾನು ಶಶಿಧರ್ ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸೊ ಚಿತ್ರದುರ್ಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದು ಬಾಪೂಜಿ ಸಮೂಹ ಶಿಕ್ಷಣ ಸಂಸ್ಥೆ. ತಾತ ಮುತ್ತಾತ ತಂದೆ ಮಗ ಎಲ್ಲರೂ ಕೂಡ ಶಿಕ್ಷಣ ಸೇವೆಯಲ್ಲಿ ಯಶಸ್ವಿಯಾದವರು.
ಸೊ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ KM ವೀರೇಶ್ ಅವರನ್ನು ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಹುಬ್ಬಳ್ಳಿಯ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹೆಸರು ಶ್ರೀ ದುರ್ಗಾ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್. ಅದರ MD ಆದಂತಹ ವೀರೇಶ್ ಉಂಡಿಯವರು ಚಿಕ್ಕ ವಯಸ್ಸಿನಲ್ಲೇ ಆ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಅವರು ಆ ಹುಬ್ಬಳ್ಳಿಯ ಅನೇಕ ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕ್ರಿಕೆಟ್ ತರಬೇತಿ ಸಂಸ್ಥೆಯನ್ನು ಮಾಡಿ ಖ್ಯಾತ ಕ್ರಿಕೆಟಿಗ ರೋಹಿತ್ ಶರ್ಮಾ ಅವ್ರನ್ನ ಹುಬ್ಬಳ್ಳಿಗೆ ಕರೆಸಿದಂಥ ಹೆಗ್ಗಳಿಕೆ ಅವ್ರದ್ದು. ತಾವು ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕಿಂತ ನನ್ನ ತಂಡ ಸ್ವೀಕಾರ ಮಾಡಲಿ ಅನ್ನೋ ಅವರ ಬಯಕೆಯನ್ನು ವಿಜಯವಾಣಿ ಇವತ್ತು ಈಡೇರಿಸ್ತಾ ಇದೆ. ಮೂಲ ಉದ್ಯಮ ಕೃಷಿ ಆದರೂ ಕೂಡ ತೆರಿಗೆ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಸಾಧಕರಾಗಿದ್ದು ವಿಜಾಪುರದ ವಿವೇಕಾನಂದ ಹುಂಡೇಕಾರ. ಸೊ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಜಾಪುರದ ತೆರಿಗೆ ಸಲಹೆಗಾರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಿರುವಂಥ ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಕೃಷಿ ಕುಟುಂಬದಿಂದ ಬಂದು ಸಾವಿರಾರು ರೈತರಿಗೆ ನೆರವನ್ನು ನೀಡೋದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಅಂತಹ ಸಾಧನೆ ಮಾಡಿರುವಂಥವರು ಬಯಲುಸೀಮೆಯ HR ಯೋಗೀಶ್ವರ್ ಚಿತ್ರದುರ್ಗದವರು. ಸುಮಾರು 12 ಜಿಲ್ಲೆಗಳ 1200ಕ್ಕೂ ರೈತರಿಗೆ ದಾಳಿಂಬೆ ಬೆಳೆಯನ್ನು ಬೆಳೆಯೋದಕ್ಕೆ ಕಡಿಮೆ ನೀರಿನಲ್ಲಿ ಅವರು ನೆರವು ನೀಡುತ್ತಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಕರೀತಾ ಇದ್ದೀನಿ.